ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನೆಯವರು. ಸೊ ಎಲ್ಲಿ ಏನು ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ. ಊರಿಂದ ಹೇಳ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ ಹೇಳಿ ಬನ್ನಿ. ಸೊ ಆ ಶಾಪ್ ಸಿಕ್ಕಿಲ್ಲ ಅಂದರೆ ಇವರಿಗೆ ಇದೆ ಮಾರಿ ಹಬ್ಬ. ಬನ್ನಿ. ಇನ್ನು ಟಿಫನ್ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಹೊರಟಿದ್ವಿ. ಸೊ ಬೆಂಗಳೂರು ಅಂದರೆ ಗೊತ್ತಲ್ವಾ ಎಲ್ರಿಗೂ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಹೇಳಿ. ನಾವು ಎಲ್ಲಾದರೂ ಹೊರಡಬೇಕು ಅಂತ ಅಂದರೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆನೇ ಹೋಗಬೇಕು ಅನಿಸುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಆಗಿರುತ್ತೆ. ಅಲ್ಲಿರೋರಿಗೆ ಈ ಕ್ರೌಡೆಲ್ಲ ಅಡ್ಜಸ್ಟ್ ಆಗಿರುತ್ತೆ. ಸೊ ನಾವು ಯಾವಾಗಾದರೂ ಹೋದಾಗ ಏನಪ್ಪ ಇದು ಇಷ್ಟೊಂದು ನಿಂತ್ಕೋಬೇಕಾ, ಇಷ್ಟೊಂದು ಟ್ರಾಫಿಕ್ಕು, ಇಷ್ಟೊಂದು ಸಿಗ್ನಲ್ಲು ಅಂತ ಅನಿಸುತ್ತೆ. ಫೈನಲಿ ಯಶವಂತಪುರ ಹತ್ರ ಒಂದು ರಾಜರಾಜೇಶ್ವರಿ ಒಂದು ಶಾಪ್ ಇತ್ತು. ಇಲ್ಲಿಗೆ ಬಂದ್ವಿ. ಸೊ ಫಸ್ಟ್ ಟೈಮ್ ಇವರು ಹೇಳ್ತಾನೆ ಇದ್ರು ಹೋಗಬೇಕು ಅಂತ ಹೇಳಿ. ಫೈನಲಿ ನನಗೇನು ಇಷ್ಟ ಇರಲಿಲ್ಲ. ಇವ್ರು ಫೋರ್ಸಿಗೆ ಒಮ್ಮೆ ಹೋಗೋಣ, ತುಂಬ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೋಗಿದ್ವಿ. ಹೋಗಿಬಿಟ್ಟು ನೋಡಿದ್ವಿ, ಸರ ಎಲ್ಲ ನೋಡಿಬಿಟ್ಟು ನಮಗೇನು ಅಂದರೆ ವರ್ತ್ ಅನಿಸಿಲ್ಲ. ಅವ್ರು ಹೇಳಿರೋ ರೇಟಿಗೆ ನಮಗೂ ತುಂಬಾ ಇದು ಆಯಿತು. ಹಾಗಾಗಿ ನಾವೇನು ತೊಗೊಂಡಿಲ್ಲ. ಸುಮ್ಮನೆ ಇವರು ಫೋರ್ಸ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ಹೋಗಿದ್ವಿ. ಸೊ ಹೋಗಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದ್ವು, ಬಟ್ ರೇಟ್ ಮಾತ್ರ ಸಖತ್ ಜಾಸ್ತಿನೇ ಇತ್ತು. ಆಮೇಲೆ ಇನ್ನು ಮತ್ತೆ ಮನೆಗೆ ಬಂದ್ವು. ನಾವು ಬಂದು ಊಟ ಮಾಡಿ ಮತ್ತೆ ನಾವು ಸಂಜೆ ನನ್ನ ಮಗಳ ಪಿ ಜಿಗೆ ಬಂದ್ವಿ. ಸೊ ನಾನು ಬೆಂಗಳೂರಿಗೆ ಬರೋಕ್ಕೆ ಕಾರಣವೇ ನನ್ನ ಮಗಳು. ಸೊ ಅವಳು ಪಿ ಜಿಯಲ್ಲಿ ಇದ್ದು 6 ತಿಂಗಳಾಯಿತು. 6 ತಿಂಗಳಾದರೂ ನಾನು ಒಮ್ಮೆನೂ ಈ ಪಿ ಜಿಗೆ ಬಂದಿರಲಿಲ್ಲ, ಪಿ ಜಿ ನೋಡಿರಲಿಲ್ಲ. ಸೊ ಅಣ್ಣ ಮತ್ತು ನನ್ನ ಮಗಳು ತುಂಬ ಹೇಳ್ತಾಯಿದ್ರು, ಒಂದು ಸತಿ ಬಾ 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 ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಇನ್ನು ಈ ಸರ್ತಿನೂ ನಾನು ಯಾವಾಗ ನೋಡಿದ್ರೂ ಇಲ್ಲ, ನೆಕ್ಸ್ಟ್ ಬರ್ತೀನಿ, ಆವಾಗ ಬರ್ತೀನಿ, ಇವಾಗ ಬರ್ತೀನಿ ಅಂತ. ಇನ್ನು ಈ ಟೈಮ್ ನನಗೆ ಹೋಗಬೇಕು ಅಂತ ಏನು ಅಂದ್ಕೊಂಡೇ ಇರಲಿಲ್ಲ. ಬಟ್ ದಿಢೀರಾಗಿ ಹೋದೆ. ಫೈನಲಿ ಬೇಜಾರಾಗ್ತಾಳೇನೋ ಅಂತ ಹೇಳಿ ಹೋಗಿ ಸಂಜೆ ಅವಳು ಆಫೀಸಿಂದ ಬರುವಾಗ ನಾನು ಅದೇ ಟೈಮಲ್ಲಿ ರೀಚ್ ಆದ್ವಿ. ಇನ್ನು ರೂಮು ಚಿಕ್ಕದು. ಆ ಚಿಕ್ಕ ರೂಮಲ್ಲಿ 3 ಶೇರಿಂಗು. ಸೊ 3 ಜನ ಇರ್ತಾರೆ ಹುಡುಗಿಯರು. ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಣ್ಣ ಕಪಾಟ್ ಕೊಟ್ಟಿರ್ತಾರೆ. ಆ ಕಪಾಟಲ್ಲಿ ಅವಳು ಬಟ್ಟೆನೇ ಹಿಡಿಸಲ್ಲ ಫ್ರೆಂಡ್ಸ್, ಅಷ್ಟು ಸಣ್ಣದಿದೆ. ಎಕ್ಸ್ಟ್ರಾ ಸೈಡಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಳ್ಳೋಣ ಅಂತ ಅಂದರೆ 3 ಬೆಡ್ ಹಾಕಿದ್ದಾರೆ. ಸೊ ಒಂದು ಸ್ವಲ್ಪ ಓಡಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ. ಇನ್ನು ಸೈಡಲ್ಲೆಲ್ಲ ಬ್ಯಾಗಲ್ಲಿ ಇಟ್ಟಿದ್ದಾಳೆ ಬಟ್ಟೆಗಳು. ಇನ್ನು ನಮ್ಮ ಊರಲ್ಲೂ ಕೂಡ ಅಷ್ಟೊಂದು ಬಟ್ಟೆಗಳಿದೆ, ತೊಗೊಂಡೋಗು ಅಂತ ಅಂತಿದ್ದೆ ನಾನು. ಜಾಗ ಇಲ್ಲ ಅಂತಿದ್ಲು. ಅಯ್ಯೋ, ನೋಡಿದ್ರೇ ನನಗೆ ಒಂಥರ ಆಯಿತು. ಸೊ ಮಕ್ಕಳು ಎಷ್ಟು ಸುಖವಾಗಿ ಮನೇಲಿ ಬೆಳೆದಿರ್ತಾರೆ. ಈ ಥರ ಹೋಗಿ ಪಿ ಜಿಯಲ್ಲಿದ್ದು ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಅಂದಾಗ ಎಷ್ಟು ಕಷ್ಟ ಅಲ್ವಾ. ಅವರಿಗೂ ಕಷ್ಟ ಅನಿಸ್ತಿರುತ್ತೆ, ಅದಕ್ಕಿಂತ ಜಾಸ್ತಿ ನಮ್ಗಳಿಗೆ ಅನಿಸುತ್ತೆ. ಯಾಕಂದರೆ ಮನೆಯಿಂದ ಹೊರಗೆ ಹೋಗಿರ್ತಾರೆ. ಸೊ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಅಷ್ಟೊಂದು ಫೆಸಿಲಿಟೀಸ್ ಇರಲ್ಲ. ನಿಜವಾಗ್ಲೂ ನೋಡಿ ತುಂಬಾ ಬೇಜಾರಾಗುತ್ತೆ. ಹೋಗಿ ಬಟ್ಟೆನ ನೀಟಾಗಿ ಇಟ್ಕೊಂಡಿದ್ಲು. ಆದ್ರೂ ಒಂದು ಸ್ವಲ್ಪ ಅಂದರೆ ಡೈಲಿ ಯೂಸ್ ಮಾಡೋದೇ ಒಂದು ಕಡೆ ಇಟ್ಟೆ. ಸೊ ರೇರಾಗಿ ಯೂಸ್ ಮಾಡೋದು ಬ್ಯಾಗ್ಸು, ಬೆಡ್ಶೀಟು ಅವೆಲ್ಲ ಕೆಳಗಿನ ಸ್ಟೆಪ್ಪಲ್ಲಿ ಇಟ್ಬಿಟ್ಟೆ. ಸೊ ಎಷ್ಟೇ ನಾನು ನೀಟಾಗಿ ಇಡ್ಲಿಕ್ಕೆ ನೋಡಿದೆ, ಬಟ್ ಜಾಗ ಇಲ್ಲದೆ ಕಾರಣ ಎಲ್ಲ ಅಲ್ಲಲ್ಲೇ ಮತ್ತೆ ನೀಟಾಗಿ ಇಟ್ಟು ಬಂದೆ. ಎಲ್ಲ ನೀಟಾಗಿ ಇಟ್ಟು ಮತ್ತು ಹೊರಡೋಣ, ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ಸೊ ಅಣ್ಣನ ಮನೆ ಇರೋದ್ರಿಂದ ನನ್ನ ಮಗಳು 15 ದಿನಕ್ಕೊಮ್ಮೆ, 8 ದಿನಕ್ಕೊಮ್ಮೆ, ಅಣ್ಣ ಅಂತೂ ಪ್ರತಿ ಸಲ ಬರ್ತಾನೆ ಇರು ಅಂತ ಹೇಳ್ತಿರ್ತಾರೆ. ಅವಳಿಗೆ ಸ್ವಲ್ಪ ಅಲ್ಲಿಂದ ದೂರ ಆಗುತ್ತಲ್ಲ, ಹಾಗಾಗಿ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಅವಳು ಒಂದು 15 ಡೇಸಿಗೆ 8 ಡೇಸಿಗೆ ಹೋಗ್ತಿರ್ತಾಳೆ. ಸೊ ಅಣ್ಣ ಇರೋದ್ರಿಂದ ಒಂದು ಭಯ ಇಲ್ಲ ನಮಗೆ. ಅಣ್ಣ ಅತ್ತಿಗೆ ಅವಳು ಯಾವಾಗ ಹೋದ್ರೂ ಅಷ್ಟು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವಾಗಲೂ ಕೂಡ ನಾನಿದ್ರೂ ಕೂಡ ಅವಳಿಗೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ಸೊ ನಮ್ಮ ಅತ್ತಿಗೆನೂ ಕೂಡ ಬೇಗ ಎದ್ದು ಅವಳಿಗೋಸ್ಕರ ಟಿಫನ್ ಎಲ್ಲ ರೆಡಿ ಮಾಡ್ತಾರೆ. ಅದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಹಾರ್ಟ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಕಣ್ಣಾರ ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಅತ್ತಿಗೆ ನಾನು ಎದ್ದೇಳೋಕ್ಕಿಂತ ಮುಂಚೆ ಅವರು ಬೇಗ ಎದ್ಬಿಟ್ಟು ಟಿಫನ್ ಎಲ್ಲ ರೆಡಿ ಮಾಡ್ತಿದ್ರು. ನಂಗೆ ಅದು ನೋಡಿ ತುಂಬಾ ಖುಷಿ ಆಯಿತು. ಸೊ ಅಣ್ಣನಿಗಂತೂ ಒಂದು ಮಾತು ಹೇಳೋ ಹಾಗೆ ಇಲ್ಲ, ಅಣ್ಣ ಅಷ್ಟು ಜೀವ ಮಾಡ್ತಾರೆ. ಸೊ ತುಂಬ ಲಕ್ಕಿ ಅನಿಸುತ್ತೆ. ನಾನಾಗಲಿ ನನ್ನ ಮಕ್ಕಳಾಗಲಿ ತುಂಬ ಲಕ್ಕಿ ಅನಿಸುತ್ತೆ.
ಇನ್ನು ಪಿ ಜಿಯಿಂದ ಹೊರಟ್ವಿ ಹೋಗೋಣ ಅಂತ ಹೇಳಿ. ಇಲ್ಲಿ ಗೋಪಾಲನ್ ಮಾಲ್ ಇದೆ, ಏನಾದರೂ ನೋಡ್ತೀರಾ ನೋಡಿ ಬನ್ನಿ, ಡಿ ಮಾರ್ಟ್ ಆಗಿದೆ ಅಂತೆ ಅಲ್ಲಿ ಹೊಸದಾಗಿ ಅಂತ ನನ್ನ ಮಗಳು. ಸೊ ನಾವೇನು ತೊಗೊಳೋದಿಲ್ಲ, ಬೇಡ ಕಣಮ್ಮ ಅಂತಂದರೆ, ಇಲ್ಲಿ ತನಕ ಬಂದಿದ್ದೀರಾ ನೋಡಿ ನೋಡಿ ಅಂತ ಹೇಳಿ, ಸರಿ ಆಯಿತು ಅಂತ ಹೇಳಿ ಗೋಪಾಲನ್ ಮಾಲ್ ಬಂದ್ವಿ. ಇಲ್ಲಿ KFC ಆಫರ್ ಇದೆ, 1 ಬಕೆಟಿಗೆ ಇನ್ನೊಂದು ಬಕೆಟ್ ಆಫರ್ ಅಂದರೆ ಫ್ರೀ ಇದೆ, ಅಂದರೆ ಆಫರ್ ಇದೆ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿ KFCಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸಿಲಿಂಡ್ರು ಪ್ರಯುಕ್ತ ಸೊ ಆಫರ್ನ ತೆಗ್ದಿದ್ದೀವಿ. ಸೊ ಬೇರೆ ಕಡೆ KFCಗೆ ಹೋಗಿ ಅಂತ ಅಂದರು. ಯಪ್ಪ, ಎಲ್ಲಿ ನೋಡಿದ್ರು ಈ ಸಿಲಿಂಡ್ರು ಗ್ಯಾಸ್ ಪ್ರಾಬ್ಲಮ್ಮೇ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಪಾಪ ದುಡ್ಕೊಂಡು ತಿನ್ನೋರ್ಗು ತುಂಬಾ ಕಷ್ಟ. ಆಮೇಲೆ ಗೋಪಾಲನ್ ಮಾಲ್ನಿಂದ ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ, ಮಕ್ಕಳಿಗಂತೂ ಸಖತ್ತಾಗಿ ಇದೆ. ಹಾಗೆ ನಾವು KFC ಹುಡ್ಕೊಂಡು ಇನ್ನೇನು ಅಣ್ಣನ ಮನೆ ಹತ್ರನೇ ಹೋದ್ವಿ. ಸೊ ನಮ್ಮ ಅಣ್ಣನ ಮಗನೂ ಇದ್ದ, ಪಾಪ ಅವನು ಎಲ್ಲ ಕಡೆ ಕರ್ಕೊಂಡೋದ. ಈ ಸೀಸನಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿಬೇಕು ಅಂತ ಆಸೆ ಇತ್ತು, ಮ್ಯಾಂಗೋ ಜ್ಯೂಸ್ ಕುಡಿದೆ. ಇನ್ನು KFC ಅಂದರೂ ನಮಗೆ ಸಿಗಲಿಲ್ಲ. ಒಂದು ಕಡೆ ಕರ್ಕೊಂಡು ಹೋದ ಪಾಪ ನಮ್ಮ ಅಣ್ಣನ ಮಗ, ಅಲ್ಲಿ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ರೆ ರಾತ್ರಿ 10:10ವರೆಗೆ ನಿಮಗೆ ಸಿಗುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ 5 ಸ್ಟಾರ್ ಚಿಕನ್ ತಿಂದ್ಕೊಂಡು ಇನ್ನು ಹೊರಟ್ವಿ. ಸೊ ಇದಾಗಿತ್ತು ನನ್ನ ಚಿಕ್ಕ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.